ಅನುರಾಧನ ಗಂಡ ಏನೋ ಕಾಯಿಲೆಯಿಂದ ತೀರ್ಕೊಂಡ್ಬಿಡ್ತಾರೆ. 5 ಮಕ್ಕಳನ್ನ ನೋಡ್ಕೊಬೇಕಾಗಿರೋ ಜವಾಬ್ದಾರಿ ಅನುರಾಧ ಅದು. ನೋಡಮ್ಮ ಅನುರಾಧ, ನಿಂದು ಮತ್ತೆ ನಿನ್ ಮಕ್ಕಳ ಜವಾಬ್ದಾರಿ ನಾವ್ ತಗೊಳಕ್ ಆಗೋದಿಲ್ಲ. ಆದ್ರಿಂದ ನೀನ್ ಇಲ್ಲಿಂದ ಹೋಗ್ಬಿಡು. ಆದ್ರೆ ನಾನು ಮಕ್ಕಳನ್ನ ಕರ್ಕೊಂಡ್ ಎಲ್ಲೋಗ್ಲಿ? ನನಗ್ ಹೋಗೋದಕ್ಕೆ ಯಾರೂ ಇಲ್ಲ, ಅಪ್ಪ ಅಮ್ಮ ಕೂಡ ಇಲ್ಲ. ಈ ಮನೆಯಲ್ಲಿ ಜಾಸ್ತಿ ನೆನಪುಗಳಿದೆ ನನಗೆ. ಸೊಸೆಯಾಗಿ ನಾನ್ ಈ ಮನೆಗ್ ಬಂದಿದ್ದು. ನನ್ ಗಂಡ ತೀರ್ಕೊಂಡ್ಮೇಲೆ ನೀವ್ ಯಾಕೆ ಇಷ್ಟ್ ಬದ್ಲಾಗ್ಬಿಟ್ರಿ? ಬದ್ಲಾಗ್ಬೇಕಾಯ್ತು. ನಮ್ಗೇನಾದ್ರೂ ತಲೆ ಕೆಟ್ಟೋಗಿದ್ಯಾ ಅನ್ಕೊಂಡ್ಯಾ? ನಮ್ ಕಾಲ್ ಮೇಲೆನೆ ಕಲ್ಲಾಕೊಳಕ್ಕೆ. ಬರ್ತಾ ಬರ್ತಾ ಈ 5 ಹೆಣ್ಮಕ್ಳುನು ದೊಡ್ಡವ್ರಾಗ್ತಾರೆ, ಮತ್ತೆ ಅವ್ರ ಮದ್ವೆನೂ ನಮ್ ತಲೆ ಮೇಲೆ ಆಗ್ಬಿಡ್ತೀಯಾ ನೀನು? ಹೋಗು, ಮನೆ ಬಿಟ್ಟು ಈಗ್ಲೇ ಹೋಗು. ಸ್ವಲ್ಪ ಆದ್ರೂ ಕರುಣೆ ತೋರ್ಸಿ. ಈ ರಾತ್ರಿ ಹೊತ್ತಲ್ಲಿ ಮಕ್ಕಳನ್ನ ಕರ್ಕೊಂಡ್ ನಾನ್ ಎಲ್ ಹೋಗ್ಲಿ? ಇವಳು ಹೀಗೆ ಕೇಳಲ್ಲ, ಇವಳನ್ ದೂಡಿ ಹೊರಗಾಕ್ಬೇಕು. ಅವರಿಬ್ರು ತುಂಬಾನೇ ಕ್ರೂರತ್ವದಿಂದ ಮಕ್ಕಳನ್ನ ಮತ್ತೆ ಅನುರಾಧನ ಆ ಮನೆಯಿಂದ ಆಚೆ ತಳ್ಬಿಡ್ತಾರೆ. ಈ ರಾತ್ರಿಯಲ್ಲಿ 2 ಮಕ್ಕಳನ್ನ ನಾನು ಎಲ್ಲಿ ಕರ್ಕೊಂಡು ಹೋಗ್ಲಿ? ನನಗೆ ಸಹಾಯ ಮಾಡು ಪ್ರಭು. ಅನುರಾಧ 5 ಮಕ್ಕಳನ್ನ ಕೈ ಹಿಡ್ಕೊಂಡು ರಾತ್ರಿ ಹೊತ್ತಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾಳೆ. ಅಮ್ಮ, ತುಂಬಾ ಭಯ ಆಗ್ತಿದೆ ಅಮ್ಮ. ಈ ಕತ್ಲಲ್ಲಿ ಏನೂ ಕಾಣಿಸ್ತಿಲ್ಲ. ಚಿಂತೆ ಮಾಡ್ಬೇಡ ತಾಯಿ, ನಾನಿದೀನಲ್ವಾ, ನೀನ್ ಭಯ ಪಡ್ಬೇಡ. ಅಮ್ಮ, ನಾವಿವಾಗ ಎಲ್ಲೋಗೋದು? ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮನ್ನ ಕಳ್ಸ್ಬಿಟ್ರು. ಅಮ್ಮ, ತುಂಬಾ ದಾಹ ಆಗ್ತಾ ಇದೆ, ನನ್ಗೆ ನೀರ್ ಬೇಕಮ್ಮ. ಪೂಜಾ, ಎಲ್ಲರ ಕೈನ ಗಟ್ಟಿಯಾಗಿಟ್ಕೋ, ಎಲ್ಲಾರ್ನೂ ನೋಡ್ಕೋ. ಈಗ್ಲೇ ಹೋಗಿ ನೀರ್ ಹಿಡ್ಕೊಂಬರ್ತೀನಿ. 5 ಹೆಣ್ಮಕ್ಳನ್ನ ಅಲ್ಲೇ ರೋಡಲ್ಲಿ ನಿಲ್ಸ್ಬಿಟ್ಟು ನೀರ್ ಹಿಡ್ಕೊಂಬರಕ್ಕಂತ ಅನುರಾಧ ಹೋಗ್ತಾಳೆ. ಅನುರಾಧ ನೀರ್ ಹಿಡಿಯಕ್ ಹೋಗಿರುವಾಗ ಅಲ್ಲೇ ಒಂದು ಗೂಂಡ ಬರ್ತಾನೆ. ಏನ್ ವಿಷಯ? ದಾಹ ಆಗಿದ್ಯಾ? ನಾನದನ್ ನೆಗಸ್ಲಾ? ಬಿಡು, ನನ್ ಕೈ ದಯವಿಟ್ಟು ಬಿಡು. ಓಯ್, ಬಿಡು ಅಂದ್ರೆ ಬಿಡಲೇ. ಏಯ್, ನೀನ್ ಯಾರೋ? ನೀನ್ ಯಾರೋ ಮಗನೇ? ನಾನ್ ಯಾರೇ ಆಗಿರ್ಬೋದು, ನಿಂಗ್ಯಾಕೆ? ಬಿಡೋ. ಅವನು ಆ ಗೂಂಡನ ಚೆನ್ನಾಗ್ ಹೊಡ್ದು ಅಲ್ಲಿಂದ ಓಡಿಸ್ಬಿಡ್ತಾನೆ. ತುಂಬಾ ಧನ್ಯವಾದ ಅಣ್ಣ, ಇವತ್ ನೀವ್ ನಂಗ್ ಸಹಾಯ ಮಾಡಿದ್ರಿ. ಅಯ್ಯೋ, ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ? ಇದು ನನ್ನ ಕರ್ತವ್ಯ. ಮಕ್ಕಳನ್ನ ಕರ್ಕೊಂಡು ಅವಳು ಅಲ್ಲಿಂದ ಹೊರಡ್ತಾಳೆ. ಆಗ, ಅಕ್ಕ, ನೀನು ಇಷ್ಟ ರಾತ್ರಿ ಎಲ್ಲಿಗೆ ಹೋಗ್ತೀಯಾ? ನನ್ ಚಿಕ್ಕಮ್ಮನ್ ಮನೆ ಇದೆ ಇಲ್ಲಿ, ಅಲ್ಲಿ ನಿಂತ್ಕೋ. ಮತ್ತೆ ಮಕ್ಕಳ ಜೊತೆಗೆ ರಾತ್ರಿ ಹೊರಗಡೆ ಸರಿಯಲ್ಲ. ಅಮ್ಮ, ನಮ್ಗೆ ಹಶುವಾಗ್ತಾ ಇದೆ ಅಮ್ಮ. ಬನ್ನಿ, ನೀವು ಚಿಕ್ಕಮ್ಮನ್ ಮನೆಗೋಗಿ ಚೆನ್ನಾಗಿ ಊಟ ಮಾಡೋಣ. ಧನ್ಯವಾದ ಅಣ್ಣ. ಆ ಹುಡುಗ ಮಕ್ಕಳನ್ನ ಮತ್ತೆ ಅನುರಾಧನ ಅವ್ರ ಅಜ್ಜಿ ಮನೆ ಕರ್ಕೊಂಡು ಹೋಗ್ತಾನೆ. ಅರೇ, ಬನ್ನಿ ಬನ್ನಿ ಬನ್ನಿ, ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಈ ಮಕ್ಕಳು. ನಿನ್ನ ಈ ಕತೆ ಕೇಳಿ ನನಗೆ ತುಂಬಾನೇ ಬೇಜಾರಾಗ್ತಿದೆ ತಾಯಿ. ಹಾ ಹಾ, ಪ್ರಪಂಚ ಎಷ್ಟು ಹಾಳಾಗಿದೆ, ಎಷ್ಟು ಹಾಳಾಗಿದೆ. ಹಾ ಮಗಳೇ, ನೀನು ಏನು ಚಿಂತೆ ಮಾಡ್ಬೇಡ. ಎಷ್ಟು ದಿನ ಬೇಕಂದ್ರೆ ನೀನು ಆರಾಮಾಗಿ ಇಲ್ಲಿರ್ಬೋದು, ಆಯ್ತಾ? ಚಿಕ್ಕಮ್ಮ, ಇಲ್ ಬರ್ತೀಯ? ಸ್ವಲ್ಪ ಮಕ್ಳಿಗೆ ಹೊಟ್ಟೆ ಹಸಿತಿದ್ಯಂತೆ. ಅಜ್ಜಿ ಮತ್ತೆ ಆ ಹುಡುಗ ಮಾತಾಡ್ಕೋತಾ ಇರ್ತಾರೆ. ಸ್ವಲ್ಪ ತಾದ್ಮೇಲೆ, ಅಮ್ಮ, ನೀರ್ ಬೇಕಮ್ಮ. ಇಲ್ಲೇ ಇರಿ, ನಾನು ಹೋಗಿ ನೀರ್ ತಗೊಂಬರ್ತೀನಿ. ನೋಡ್ ಮುನಿಯಮ್ಮ, ಈ ಮಕ್ಕಳು ಮತ್ತೆ ಅವಳು ನನ್ಗೆ ಭಾರಿ ಕಷ್ಟದಿಂದ ಕೈಗೆ ಬಂದಿದೆ. ನಿನಗಂತೂ ಒಳ್ಳೆ ಬಿಸ್ನೆಸ್ ಆಗುತ್ತೆ. ನೀನ್ ಹೇಳೋದೇನೋ ನಿಜ ಕಣೋ, ಆದ್ರೆ ಅವಳಿಗೇನು ಡೌಟ್ ಇಲ್ಲ ಅಲ್ವಾ? ಇಲ್ಲಿ ಯಾಕೆ ನೀನ್ ಕರ್ಕೊಂಬಂದಿದ್ಯಾ? ಅವಳನ್ನ ಮತ್ತೆ ಅವ್ರ ಮಕ್ಕಳನ್ನ ಮಾರ್ಬಿಡ್ತೀಯ ಅಂತ ಗೊತ್ತಿಲ್ಲ ಅಲ್ವಾ? ಇಲ್ಲ ಮುನಿಯಮ್ಮ, ಅವಳಿಗೆ ಏನೂ ಡೌಟ್ ಬಂದಿಲ್ಲ. ದುಡ್ಡು ಕೊಡು ನೀನು. ಹಾ, ನನ್ ಮಕ್ಕಳನ್ನ ಮಾರಕ್ ಇವ್ನ ಇಲ್ಲಿ ಕರ್ಕೊಂಬಂದ? ಅಯ್ಯೋ, ಇಲ್ಲ, ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬಿಡ್ಬೇಕು. ನನ್ಗೂ ನನ್ ಮಕ್ಕಳಿಗೂ ಏನೂ ಅಪಾಯ ಬರಬಾರ್ದು. ಅನುರಾಧ ಹಾಲ್ಗೆ ಹೋಗ್ತಾಳೆ. ಸೈಲೆಂಟ್ ಆಗಿ ಎಲ್ಲರೂ ನನ್ ಜೊತೆ ಬರ್ಬೇಕು, ಏನು ಮಾತಾಡ್ಬೇಡಿ. ಬಾಗಿಲ್ ತೆಗ್ದಿದೆ, ಎಲ್ಲರೂ ನನ್ ಜೊತೆ ಬನ್ನಿ. ಮೆತ್ತಿಗೆ ಆ ಅಂಕಲ್ ನೋಡ್ಬಾರ್ದು. ಅನುರಾಧ ಮತ್ತೆ ಮಕ್ಕಳು ಅಲ್ಲಿಂದ ಹೋಗೋಕ್ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಇವ್ರು ನೋಡ್ಬಿಟ್ಟು ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ಹಿಂದೆನೆ ಓಡ್ತಾರೆ. ಮುನಿಯಮ್ಮ, ಇವ್ರನ್ನ ಹಿಡಿಲೇಬೇಕು. ದೇವ್ರೇ, ನಮ್ಮನ್ನ ಕಾಪಾಡಿ, ನಮ್ಮನ್ನ ಕಾಪಾಡಿ. ಮಕ್ಕಳು ಜೋರಾಗಿ ಓಡಿ, ಅವ್ರ ಕೈಗೆ ನಾವು ಸಿಗ್ಬಾರ್ದು, ಬೇಗ ಓಡಿ. ಆಗ ಅನುರಾಧ ನೋಡ್ತಾಳೆ, ಅಲ್ಲೇ ಹನುಮಂತನ ದೇವಸ್ಥಾನ ಇರುತ್ತೆ. ಅಲ್ಲಿ ಬೆಲ್ ಹೊಡಿಯೋ ಶಬ್ದ ಕೇಳಿಸುತ್ತೆ. ಮಕ್ಕಳ, ಬೇಗ ಬನ್ನಿ, ನಾವು ಹನುಮಂತನ ದೇವಸ್ಥಾನದೊಳಗಡೆ ಹೋಗ್ಬಿಡೋಣ. ಅವಾಗ ಯಾರು ನಮ್ಮನ್ನೇನು ಮಾಡಲ್ಲ. ನಾವ್ ಇವ್ರನ್ನ ಹಿಡಿಯಕ್ಕಾಗಲ್ಲ. ದೇವಸ್ಥಾನದೊಳಗೋಗಿದಾಳವರು. ನಮ್ಮನ್ ಯಾರಾದ್ರೂ ನೋಡಿದ್ರೆ ಮತ್ತೆ ಕತೆ ಮುಗೀತಷ್ಟೇನೆ. ಏನ್ ಬ್ಯಾಡ್ ಲಕ್ಕು, ಕೈಗ್ ಬಂದಿರೋ ದುಡ್ಡು ಕೈಯಿಂದ ಹೋಗೈತು ಅಷ್ಟೇ. ಹೇ ಬಜರಂಗ ಬಲಿ, ಇವತ್ತು ನನ್ನ ಮತ್ತು ನನ್ನ ಮಕ್ಕಳ ಪ್ರಾಣನ ನೀನೇ ಕಾಪಾಡ್ಬಿಟ್ಟೆ ತಂದೆ. ಆಂಜನೇಯ ಅಂತೂ ಎಲ್ಲರಿಗೂ ಸಹಾಯ ಮಾಡ್ತಾನೆ. ಇಲ್ಲೇನೋ ಹೆದರ್ಬೇಕಂತಿಲ್ಲ. ಆದ್ರೆ ನೀನ್ ಯಾಕೆ ಹೆದ್ರಿದ್ಯಮ್ಮ? ಅನುರಾಧ ಪೂಜಾರಿ ಅವ್ರಗಳಿಗೆ ನಡೆದ ಎಲ್ಲಾ ವಿಷಯನೂ ಹೇಳ್ತಾಳೆ. ನೋಡಮ್ಮ, ನೀನ್ ಇಲ್ಲೇ ಇದ್ದು ಪ್ರಭುವಿನ ಸೇವೆ ಮಾಡು. ಇಲ್ಲಿ ನಿನಗೆ ಏನು ಸಮಸ್ಯೆ ಆಗಲ್ಲ.
ಪೂಜಾರಿ ಅವ್ರು ಹೇಳಿದ್ ಕೇಳಿ ಅನುರಾಧಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ಅವತ್ತಿನ ದಿನದಿಂದ ಮಕ್ಕಳು ಮತ್ತೆ ಅನುರಾಧ ಆ ದೇವಸ್ಥಾನದಲ್ಲೇ ಇರಕ್ ಶುರು ಮಾಡ್ತಾರೆ. ಅನುರಾಧ ಮತ್ತೆ ಅವ್ರ ಮಕ್ಕಳು ಅಲ್ಲೇ ದೇವಸ್ಥಾನದಲ್ಲಿ ಇರ್ತಾ ಸೇವೆ ಮಾಡ್ಕೋತಾ ಕ್ಲೀನ್ ಮಾಡ್ಕೋತಾ ಅಲ್ಲೇ ಇರಕ್ಕೆ ಶುರು ಮಾಡ್ತಾರೆ. ಒಂದಿನ ಅನುರಾಧ ಪೂಜಾರಿ ಅವ್ರ ಹತ್ರ ಹೇಳ್ತಾಳೆ, ಪೂಜಾರಿಗಳೇ, ದೇವಸ್ಥಾನದ ಆಚೆ ಕಡೆ ಒಂದು ಪೂಜೆ ಸಾಮಾನ್ ಮಾರುವ ಅಂಗಡಿ ಇಡೋಣ ಅಂತ ಯೋಚನೆ ಮಾಡ್ತಿದೀನಿ. ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿದ್ರೆ ಮಕ್ಕಳ ಓದಿಗೆ ಮತ್ತೆ ಮದ್ವೆಗೆ ಸಹಾಯ ಆಗುತ್ತಲ್ವಾ? ಇದಂತೂ ಒಳ್ಳೆ ವಿಷಯ ಅನುರಾಧಮ್ಮ. ನಾಳೆನೆ ನಾನು ಹೂ ಮಾರೋನು ಮತ್ತೆ ಸಾಮಾನ್ ತರೋನ ಹತ್ರ ಕರ್ಕೊಂಡೋಗ್ತೀನಿ. ಅವ್ರು ನಿನಗೆ ಲೋನಲ್ಲಿ ಎಲ್ಲ ಸಾಮಾನ್ ಕೊಟ್ಬಿಡ್ತಾರೆ. ಆದ ದುಡ್ಡಲ್ಲಿ ಲೋನನ್ನ ಕ್ಲಿಯರ್ ಮಾಡಿ ಮತ್ತೆ ಉಳ್ದದ್ದನ್ನ ನೀನ್ ಇಟ್ಕೋ ಕಣಮ್ಮ. ಹೀಗೆ ಮಾಡಿ ನೀನು ನಿನ್ನ ಕೆಲ್ಸನ ಮುಂದುವರ್ಸು. ಪೂಜಾರಿಗಳು ಅನುರಾಧಗೆ ಅಂಗಡಿ ಇಡಕ್ಕೆ ಸಹಾಯ ಮಾಡ್ತಾರೆ. ಅನುರಾಧ ದೇವಸ್ಥಾನದ ಆಚಕಡೆನೆ ಹೂವಿನ ಮಾಲೆ ಮತ್ತೆ ಪೂಜೆ ಸಾಮಗ್ರಿಗಳನ್ನ ಮಾರ್ತಾಳೆ. ಮತ್ತೆ ಒಂದು ಸರ್ಕಾರಿ ಸ್ಕೂಲಲ್ಲಿ ಮಕ್ಕಳನ್ನ ಜಾಯಿನ್ ಮಾಡ್ತಾಳೆ. ಮಕ್ಕಳು ಓದೋದಕ್ಕೆ ಹೋಗ್ತಿರ್ತಾರೆ. ಅನುರಾಧ 25 ವರ್ಷದಿಂದ ಅಲ್ಲೇ ವಾಸಿಸ್ತಿರ್ತಾಳೆ. ಅನುರಾಧ ದೇವಸ್ಥಾನದ ಆಚಕಡೆನೆ ಹೂವಿನ ಮಾಲೆ ಮತ್ತು ಪೂಜಾ ಸಾಮಗ್ರಿಗಳ 2 ಅಂಗಡಿ ಇತ್ತು. ಪೂಜಾರಿಗಳು ದೇವಸ್ಥಾನದಿಂದ ಹೋಗಕ್ ಮುಂಚೆ ಎಲ್ಲಾ ಜವಾಬ್ದಾರಿನೂ ಅನುರಾಧಗೆ ಕೊಟ್ಟು ಅವರು ಅಲ್ಲಿಂದ ಹೊರಡು ಬಿಡ್ತಾರೆ. ದೇವಸ್ಥಾನದ ಎಲ್ಲಾ ಜವಾಬ್ದಾರಿನೂ ಅನುರಾಧ ನೋಡ್ಕೋತಿದ್ಲು. ಅನುರಾಧನ 5 ಹೆಣ್ಮಕ್ಳು ದೊಡ್ಡವರಾಗಿರ್ತಾರೆ. ಆ ಊರಲ್ಲಿ ಅನುರಾಧ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಅವಳು ತುಂಬಾ ಒಳ್ಳೆಯವಳಾಗಿರ್ತಾಳೆ. ಅನುರಾಧ ಅವಳ 5 ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಮದ್ವೆ ಮಾಡ್ತಾಳೆ. ಈಗ ಆ 5 ಹೆಣ್ಮಕ್ಳು ಆ ದೇವನ ಆಶೀರ್ವಾದದಿಂದ ಅವ್ರ ಅತ್ತೆ ಮನೆಯಲ್ಲಿ ಸಂತೋಷವಾಗಿದ್ದಾರೆ. ಹೇಳ್ತಾರಲ್ವಾ, ಯಾರು ಇಲ್ದೇ ಇರೋರ್ಗೆ